ದೇಶಾದ್ಯಂತ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗ ಮಾಡುವ ಮೂಲಕ ದೊಡ್ಡ ಸಂದೇಶವನ್ನು ಸಾರಿದರು. ಈ ಕುರಿತಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇಡೀ ವಿಶ್ವಕ್ಕೆ ಯೋಗ ಹೇಳಿಕೊಟ್ಟಿದ್ದು ಭಾರತ. ಈ ಯೋಗ ವಿಶ್ವ ಮಾನ್ಯತೆ ಪಡೆದು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅಲ್ಲದೆ ಯೋಗಕ್ಕೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಿ ಇವತ್ತಿಗೆ 10 ವರ್ಷ ಕಳೆದಿದೆ. ದಾಲ್ ಸರೋವರದ ದಡದಲ್ಲಿ ನಮೋ ಯೋಗ. ಕಣಿವೆ ರಾಜ್ಯದ ಜನರಿಗೆ ಮೋದಿ ಯೋಗ ಸಂದೇಶ. ಕಳೆದೊಂದು ದಶಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಲವು ಬದಲಾವಣೆಗಳಾಗಿವೆ. ಸದಾ ಮದ್ದು ಗುಂಡುಗಳ ಸದ್ದಿನೊಂದಿಗೆ ಆತಂಕದಲ್ಲಿರ್ತಿದ್ದ ಜನ ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಸ್ವರ್ಗದಂತಿದ್ದ ದಾಲ್ ಸರೋವರ ಮತ್ತೆ ಸುವರ್ಣ ಯುಗಕ್ಕೆ ಮರಳು ಲಕ್ಷಣಗಳು ಗೋಚರಿಸುತ್ತಿವೆ. ಇದರ ಮೊದಲ ಭಾಗವಾಗಿ ಇಂದು ವಿಶ್ವವಿಖ್ಯಾತ ದಾಲ್ ಸರೋವರದ ದಡ ಯೋಗಮಯವಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ 2 ದಿನಗಳಿಂದ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಶ್ರೀನಗರದ ದಾಲ್ ಸರೋವರದ ದಡದಲ್ಲಿರುವ ಶೇರಿ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೆಂಟರ್ನಲ್ಲಿ ಯೋಗ ದಿನಾಚರಣೆ ಮಾಡಿದರು. ಇನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯೋಗಾಸನದಲ್ಲಿ ಭಾಗಿಯಾಗಿದ್ದರು. ಇತ್ತ ಕೇರಳದ ತಿರುವನಂತಪುರಂನಲ್ಲಿ ನೂತನ ಕೇಂದ್ರ ಸಚಿವ ಹಾಗೂ ಮಲಯಾಳಂ ನಟ ಸುರೇಶ್ ಗೋಪಿ ಯೋಗಾಸನ ನಡೆಸಿ ಗಮನ ಸೆಳೆದರು. ನೋಯ್ಡಾದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯೋಗಾಸನದಲ್ಲಿ ಪಾಲ್ಗೊಂಡಿದ್ದರು. ಮುಂಬೈನಲ್ಲಿ ಬಾಲಿವುಡ್ ನಟ ಜಾಕಿ ಶ್ರಾಫ್ ಯೋಗಾಸನ ನಡೆಸಿ ಗಮನ ಸೆಳೆದರು. ಉತ್ತರಾಖಂಡ್ನ ಪಿತೋರ್ಗಢ್ನಲ್ಲಿ ಹಿಮ ಪರ್ವತಗಳ ಮಧ್ಯೆಯೇ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಯೋಗಾಸನ ನೆರವೇರಿಸಿದರು. ಈ ವೇಳೆ ಯೋಧರು, ಸ್ಥಳೀಯರು, ಪ್ರವಾಸಿಗರು ಸಾಥ್ ನೀಡಿದರು. ಬೆಂಗಳೂರಲ್ಲೂ ಯೋಗದ ಸಂಭ್ರಮ ಜೋರಾಗಿತ್ತು. ವಿಧಾನಸೌಧದ ಎದುರು ನಡೆದ ಯೋಗ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜಮ್ಮು ಕಾಶ್ಮೀರದ ಅಂಕೂರ್ನಲ್ಲಿ ಯೋಧರು ಯೋಗಾಸನ ನೆರವೇರಿಸಿದರು. ಕಣಿವೆ ನದಿಯ ಮಧ್ಯದಲ್ಲಿ ಯೋಗ ಮಾಡುತ್ತಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇನ್ನು ಸಿಕ್ಕಿಂನ ಮುಂಗ್ತುಂಗ್ನಲ್ಲಿ ಭಾರತ ಚೀನಾ ಗಡಿಯಲ್ಲಿ ಪಹರೆಯಲ್ಲಿದ್ದ ಐಟಿಬಿಪಿಯ ಯೋಧರು 15,000 ಅಡಿ ಎತ್ತರದಲ್ಲಿ, ಅದರಲ್ಲೂ ಭಾರೀ ಚಳಿಯ ಮಧ್ಯೆ ಯೋಗಾಸನ ಮಾಡಿದ್ದು ವಿಶೇಷವಾಗಿತ್ತು. ಹಿಮಚ್ಛಾದಿತ ಲಡಾಖ್ನಲ್ಲಿ ಭಾರತೀಯ ಯೋಧರಿಂದ ಯೋಗಾಸನ ನಡೆಸಿದ್ದು ಆಕರ್ಷಕವಾಗಿತ್ತು. ಇನ್ನು ಭಾರತ ಪಾಕ್ ಗಡಿಯ ಅಮೃತಸರದ ಅಟ್ಟಾರಿ ವಾಘಾ ಗಡಿಯಲ್ಲಿ ಯೋಧರು, ಸಾರ್ವಜನಿಕರು ಯೋಗಾಸನ ನಡೆಸಿದರು. ಜಮ್ಮು ಕಾಶ್ಮೀರದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.